ಮೋದಿ ಕೊಪ್ಪಳದಿಂದ ಸ್ಪರ್ಧಿಸಿದ್ರೆ ಅದೇ ಸೌಭಾಗ್ಯ ಅಂತ ಸಂಸದ ಸಂಗಣ್ಣ ಕರಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮೋದಿ ಕೊಪ್ಪಳದಿಂದ ಸ್ಪರ್ಧಿಸಿದ್ರೆ ಅದೇ ಸೌಭಾಗ್ಯ ಅಂತ ಸಂಸದ ಸಂಗಣ್ಣ ಕರಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮೋದಿ ಸ್ಪರ್ಧಿಸಿದ್ರೆ ನಾವೆಲ್ಲ ಒಟ್ಟಾಗಿ ಸ್ವಾಗತಿಸುತ್ತೇವೆ. ಕೊಪ್ಪಳದಿಂದ ಟಿಕೆಟ್ ಸಿಗುವ ಬಗ್ಗೆ ನನಗೆ ಟೆನ್ಷನ್ ಇಲ್ಲ. ಕೆಲ ಕಾರಣಗಳಿಂದ ಘೋಷಣೆ ಸ್ವಲ್ಪ ವಿಳಂಬ ಆಗಿರಬಹುದು ಅಂತ ಬೆಂಗಳೂರಿನಲ್ಲಿ ಸಂಸದ ಸಂಗಣ್ಣ ಕರಡಿ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಸಂಜೆ ಅಷ್ಟೊತ್ತಿಗೆ ಇವತ್ತು ಬಿಜೆಪಿ ಮತ್ತೊಂದು ಪಟ್ಟಿ ರಿಲೀಸ್ ಆಗಲಿದೆ. ಕೊಪ್ಪಳ, ಬೆಂಗಳೂರು, ದಕ್ಷಿಣ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ಸಂಸದರಾಗಿರುವಂತಹ ಸಂಗಣ್ಣ ಕರಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮೋದಿ ಏನಾದ್ರೂ ಕೊಪ್ಪಳದಿಂದ ಸ್ಪರ್ಧಿಸಿದ್ರೆ ಅದೇ ಸೌಭಾಗ್ಯ. ಮೋದಿ ಸ್ಪರ್ಧಿಸಿದ್ರೆ ನಾವೆಲ್ಲ ಒಟ್ಟಾಗಿ ಅದನ್ನ ಸ್ವಾಗತಿಸುತ್ತೇವೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೊಪ್ಪಳದಿಂದ ಟಿಕೆಟ್ ಸಿಗುವ ಬಗ್ಗೆ ನನಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಕೆಲ ಕಾರಣಗಳಿಂದ ಘೋಷಣೆ ಸ್ವಲ್ಪ ವಿಳಂಬ ಆಗಿರಬಹುದು ಅಂತ ಬೆಂಗಳೂರಿನಲ್ಲಿ ಸಂಸದ ಸಂಗಣ್ಣ ಕರಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಇದಕ್ಕಿಂತ ಸೌಭಾಗ್ಯ ಏನಾರು ಇದೆ? ಮೋದಿಯವರು ಬರ್ತಾರ ಅಂದ್ರೆ ಇದಕ್ಕಿಂತ ನಮ್ಮ ಕ್ಷೇತ್ರದ ಜನ ಪುಣ್ಯ ಮಾಡ್ರಂತ ಭಾವಿಸ್ತು. ಯಾಕಂದ್ರೆ ನಮಗೇನಾಗಬೇಕಾದ ಕಂಟೆಸ್ಟಿನ ಉದ್ದೇಶ ಏನು, ಇಂಟೆನ್ಷನ್ ಅಂದರೆ ಡೆವಲಪ್ ಆಗ್ಬೇಕು. ಈಗ ಸ್ವತಃ ಒಬ್ಬ ಪ್ರಧಾನಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಸ್ಪರ್ಧೆ ಮಾಡ್ತಾರಂದ್ರೆ ನಮ್ಮ ಜ್ವಲಂತ ಸಮಸ್ಯೆಗಳು, ನೀರಾವರಿ, ಇವತ್ತು ಕೃಷ್ಣಾ ಬಿ ಸ್ಕೀಮ್ ಇರ್ಬೋದು, ಸಿಂಗ್ಟಾಲೂರ್ ಇರ್ಬೋದು, ಅಥವಾ ತುಂಗಭದ್ರಾ ನದಿಗೆ ಇವತ್ತು ನದಿಯನ್ನು ಜೋಡಿಸ್ತಕ್ಕಂಥ, ಡ್ಯಾಮಿಗೆ ಜೋಡಿಸ್ತಕ್ಕಂಥದ್ದು, ಇವೆಲ್ಲ ಕೆಲಸಗಳಾಗ್ತವೆ. ನಾವೆಲ್ಲರೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀವಿ. ನಮ್ಮ ಪ್ರಧಾನಮಂತ್ರಿಯವರು ಬರಲಿ ಅಂತೇಳಿ ಆಶಿಸ್ತೀವಿ. ನಮಗೆ ಇದಕ್ಕಿಂತ ಸೌಭಾಗ್ಯ ಏನಾರು ಇದೆ? ಮೋದಿಯವರು ಬರ್ತಾರ ಅಂದ್ರೆ ಇದಕ್ಕಿಂತ ನಮ್ಮ ಕ್ಷೇತ್ರದ ಜನ ಪುಣ್ಯ ಮಾಡ್ರಂತ ಭಾವಿಸ್ತು. ಯಾಕಂದ್ರೆ ನಮಗೇನಾಗಬೇಕಾದ ಕಂಟೆಸ್ಟಿನ ಉದ್ದೇಶ ಏನು, ಇಂಟೆನ್ಷನ್ ಅಂದರೆ ಡೆವಲಪ್